ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀಪಾದ ವಲ್ಲಭ ಗುರೋ ಪರಮೇಶ್ವರಸ್ಯ ಯೋಗೀಶ್ವರಸ್ಯ ಶಿವಶಕ್ತಿ ಸಮನ್ವಿತಸ್ಯ ಶ್ರೀಪರ್ವತಸ್ಯ ಶಿಖರಂ ಖಲು ಸನ್ನಿವಿಷ್ಟಂ ತ್ರೈಲೋಕ್ಯ ಪಾವನ ಪದಾಬ್ಜಮಹಂ ನಮಾಮಿ. ಶ್ರೋತೃಗಳಿಗೆ ಶ್ರೀಪಾದ ಶ್ರೀವಲ್ಲಭರ ದಿವ್ಯ ಚರಿತಾಮೃತಕ್ಕೆ ಸ್ವಾಗತ. ಹಿಂದಿನ 51ನೆಯ ಅಧ್ಯಾಯದಲ್ಲಿ ಅಶ್ವಯುಜ ಕೃಷ್ಣ ದ್ವಾದಶಿಯ ಒಂದು ದಿನ ಶಂಕರ ಭಟ್ಟರು ಒಲೆ ಹತ್ತಿಸಲು ವಿಫಲರಾಗಿ ಅದರ ಬೆಂಕಿ ಪೂರ್ತಿ ಶಾಂತವಾಯಿತು. ಶ್ರೀಗಳು ಶಂಕರ ಭಟ್ಟರಿಗೆ ಮತ್ತೊಮ್ಮೆ ಸ್ನಾನ ಮಾಡಿ ಬರಲು ಹೇಳಿ ನಂತರ ತಾವು ಗುಪ್ತವಾಗುವ ಸಮಯ ಬಂದಿದೆ ಎಂದು ತಿಳಿಸಿ ಮುಂದೆ ನರಸಿಂಹ ಸರಸ್ವತಿಯಾಗಿ ಅವತರಿಸಿ ಸನ್ಯಾಸಿ ಧರ್ಮ ಪುನರುದ್ಧರಿಸುವುದಾಗಿ ಹೇಳಿದರು. ಶಂಕರ ಭಟ್ಟರು ಸಂಸ್ಕೃತದಲ್ಲಿ ರಚಿಸುತ್ತಿದ್ದ ದಿವ್ಯ ಚರಿತಾಮೃತ ಶ್ರೀಪಾದರ ಮಹಾಸಂಸ್ಥಾನದ ಔದುಂಬರ ವೃಕ್ಷದ ತಳದಲ್ಲಿ ಅದೆಷ್ಟೋ ಮನುಷ್ಯ ಉದ್ದದ ಆಳದಲ್ಲಿ ಶಬ್ದ ಸ್ವರೂಪವಾಗಿ ನಿಂತಿದ್ದು ಅದರಿಂದ ಹೊರಬೀಳುವ ದಿವ್ಯ ಶಬ್ದಗಳು ಶ್ರೀಗಳ ಅನುಗ್ರಹವಿದ್ದವರಿಗೆ ಮಾತ್ರ ಕೇಳಿಸುವುದು. ಅದು ತೆಲುಗು ಮತ್ತಿತರ ಭಾಷೆಗಳಿಗೆ ಅನುವಾದಗೊಂಡು ಎಲ್ಲ ಭಾಷೆಯಲ್ಲೂ ಅದೇ ದಿವ್ಯಾನುಭವಗಳನ್ನು ಹಾಗೂ ಶ್ರೀಗಳ ರಕ್ಷಣೆಯನ್ನು ಕೊಡುವುದೆಂದು ಹೇಳಿದರು. ಶಂಕರ ಭಟ್ಟರಿಗೆ ತಮ್ಮ ದಿವ್ಯ ಪಾದುಕೆಗಳನ್ನು ಅನುಗ್ರಹಿಸಿ ಇನ್ನೂ 3 ವರ್ಷ ತೇಜೋ ರೂಪದಲ್ಲಿ ಕಾಣಿಸಿಕೊಳ್ಳುತ್ತಿರುವುದಾಗಿ ಆಶ್ವಾಸನೆ ಕೊಟ್ಟು ಶ್ರೀಗಳು ಕೃಷ್ಣಾ ನದಿಯಲ್ಲಿಳಿದು ಆ ನೀರಿನಲ್ಲೇ ಸೇರಿ ಹೋದರು. ಶ್ರೀಪಾದರಾಜಂ ಶರಣಂ ಪ್ರಪದ್ಯೆ. ಶ್ರೋತೃಗಳಿಗೆ ಶಂಕರ ಭಟ್ಟರ ಯೋಗಾನುಭವ ನಿರೂಪಣೆ ಎಂಬ 52ನೆಯ ಅಧ್ಯಾಯಕ್ಕೆ ಸ್ವಾಗತ. ಶ್ರೀಪಾದರ ದಿವ್ಯ ದರ್ಶನ. ನಾನು ಅಂದರೆ ಶಂಕರ ಭಟ್ಟರು 3 ವರ್ಷಗಳು ಅಂದರೆ ಶ್ರೀಪಾದರು ಕಣ್ಮರೆಯಾದ ಗುಪ್ತರಾಗಿ ಆ ಕೃಷ್ಣಾ ನದಿಯಲ್ಲಿ ಇಳಿದು ಹೋದ ನಂತರದ 3 ವರ್ಷಗಳು ಪ್ರತಿದಿನವೂ ನಡುರಾತ್ರಿ ಸಮಯ ಶ್ರೀಪಾದ ಶ್ರೀವಲ್ಲಭರ ದಿವ್ಯ ತೇಜೋಮಯ ದರ್ಶನ ಪಡೆಯುತ್ತಿದ್ದೆನು. ನಾನು ನನ್ನ ಯೋಗಾನುಭೂತಿಗಳನ್ನು ಪ್ರತ್ಯೇಕವಾಗಿ ಒಂದು ಪುಸ್ತಕವಾಗಿ ಬರೆದಿದ್ದೆನು. ಅಂದರೆ ಶಂಕರ ಭಟ್ಟರ ದಿವ್ಯ ಯೋಗಾನುಭವಗಳನ್ನು ಪ್ರತ್ಯೇಕ ಪುಸ್ತಕವಾಗಿ ಬರೆದಿದ್ದರು. ಅದನ್ನು ಹಿಮಾಲಯದಲ್ಲಿರುವ ಯೋಗಿ ಒಬ್ಬರು ತೆಗೆದುಕೊಂಡು ಹೋದರು. ಶ್ರೀಪಾದ ಶ್ರೀವಲ್ಲಭರ ಆಜ್ಞಾನುಸಾರವೇ ಇದು ನಡೆದಿದೆ. ಶ್ರೀಪಾದ ಶ್ರೀವಲ್ಲಭರಿಗೆ ಜಯವಾಗಲಿ. ಇದು ಶ್ರೀಪಾದ ಶ್ರೀವಲ್ಲಭ ದಿವ್ಯ ಚರಿತಾಮೃತದಲ್ಲಿ 52ನೆಯ ಅಧ್ಯಾಯ. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.